नाथाय रुक्मिणेशाय नमो वेदान्तवेदिने रामाय रामभद्राय रामचन्द्राय वेधसे रघुनाथाय नाथाय सीताया पतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं निखिलपूर्णगुणैकदेहं निर्दोषम् आप्यतमम् अपि अखिलैः सुवाक्यैः अस्योद्भवादिदम् अशेषविशेषतोऽपि वन्द्यं सदा प्रियतमं मम सन्नमामि। ॐ नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट चक्रवर्तिनं। श्रीगुरुभ्यो नमः। ओम अथातो ब्रह्म जिज्ञासा। ओम श्रीगुरुभ्यो नमः। हरि ओम। ಇವನು ಯಾರು? ಜರಾಸಂಧನ ಮಗ ಭೀಮಸೇನ ದೇವರಿಗೆ ಆ ಬೃಹದ್ ರಥವನ್ನು ಅರ್ಪಿಸಿದ, ಆಮೇಲೆ ತನ್ನ ತಂಗಿಯನ್ನು ಅರ್ಪಿಸಿದ. ಸೊ ಭೀಮಸೇನ ದೇವರೇನು ಮಾಡಿದರು? ಆ ರಥ ಯಾರ್ದಿದು? ಭಗವಂತನ ರಥ. ಸೊ ಆದ್ದರಿಂದ ಕೃಷ್ಣನಿಗೆ ಅದನ್ನು ಪ್ರಾಣದೇವರು ಅರ್ಪಿಸಿದರು, ಭೀಮಸೇನ ದೇವರು. ಆಮೇಲಿಂದ ಸಹದೇವನ ತಂಗಿ ಅವಳು ಯಾರು ಅಂತ ಹೇಳಿದರೆ, ಅವಳು ಉಷಾದೇವಿದ್ದೇ ಇನ್ನೊಂದು ರೂಪ. ಆದ್ದರಿಂದ ಇದು ಸಹದೇವನಿಗೆ ಅಂತ ತನ್ನ ತಮ್ಮನಿಗೆ ಅಂತ ಕರ್ಕೊಂಡು ಬಂದು ತಮ್ಮನಿಗೆ ಮದುವೆ ಮಾಡಿಕೊಟ್ರು. ಆ ವಿಷಯ ಎಲ್ಲ ಬಂತು. ಏನಂತ ಹೇಳಿದ್ರೆ, ನಕುಲನಿಗೆ ಮತ್ತು ಸಹದೇವನಿಗೆ ಮೊದಲು ಅಶ್ವಿನಿ ದೇವತೆಗಳಿಗೆ ಉಷಾದೇವಿ ಅಂತ ಹೇಳುವಂಥ ಒಬ್ಬಳೇ ಪತ್ನಿ, ಅವಳದೇ ಎರಡು ರೂಪ. ಮೊದಲು ಅವಳು ಮದ್ರರಾಜನ ಮಗಳಾಗಿ ನಕುಲನಿಗೆ ಮದುವೆ ಮಾಡಿಕೊಟ್ಟದ್ದು. ಈಗ ಸಹದೇವನ ತಂಗಿ ಅಂತ ಹೇಳಿದರೆ ಜರಾಸಂಧನ ಮಗಳು ಇವಳು ಇನ್ನೊಂದು ರೂಪ ಸಹದೇವನಿಗೆ. ಸೊ ಇಬ್ಬರಿಗೆ ನಿಯತ ಪತ್ನಿಯರಾದರು. ಉಷಾದೇವಿ ಒಬ್ಬಳೇ, ಅವಳೇ ಎರಡು ರೂಪದಲ್ಲಿ ಇಬ್ಬರಿಗೆ ಪತ್ನಿಯರು. ಸೊ ಆ ನಂತರ ಹೇಳಿಬಿಡ್ತಾರೆ ಆಚಾರ್ಯರು ಏನಂತ ಹೇಳಿದರೆ, ಈಗ ಇಬ್ಬರಿಗೂ ನಿಯತ ಪತ್ನಿಯರಾದ ಕಾರಣ ಇನ್ನು ಮುಂದೆ ಅವರು ಯಾವಾಗ ಸಹದೇವನಿಗೆ ಈ ಜರಾಸಂಧನ ಮಗಳು ಉಷಾದೇವಿಯ ಇನ್ನೊಂದು ರೂಪ ಇವಳ ಜೊತೆ ಮದುವೆ ಆಯಿತೋ, ಆಮೇಲಿಂದವರು ದ್ರೌಪದಿ ದೇವಿಯನ್ನು ಜ್ಯೇಷ್ಠ ಅಣ್ಣನ ಹೆಂಡತಿ ಅಂತೇಳಿದರೆ ಅತ್ತಿಗೆಯಾಗಿ ಪವಿತ್ರ ದೃಷ್ಟಿಯಿಂದ ನೋಡಲಿಕ್ಕೆ ಶುರು ಮಾಡಿದರು. ಅತ್ತಿಗೆ ಅಂತೇಳಿ ಆ ವಿಷಯವನ್ನು ಅಲ್ಲಿ ಮಧ್ಯದಲ್ಲಿ ತಂದು, ಆಮೇಲಿಂದ ಈಗ ಕೃಷ್ಣ ಭೀಮಾರ್ಜುನರು ಹೊರಟಿದ್ದಾರೆ ಅಂತ ಹೇಳುವಾಗ ಕೆಲವೆಲ್ಲ ಕೆಲಸ ಬಾಕಿ ಇದೆ. ಯಾವ ಕೆಲಸ ಅಂತ ಹೇಳಿದರೆ, ಒಂದು ಪಿತೃಕಾರ್ಯಗಳಾಗಬೇಕಲ್ಲಿ. ಜರಾಸಂಧನ ವಧೆ ಆಗಿದೆ. ಸೊ ಜರಾಸಂಧನಿಗೆ ಏನೆಲ್ಲ ಮರಣೋತ್ತರ ಕರ್ಮಗಳೆಲ್ಲ ಇದೆಯಾ ಅದನ್ನೆಲ್ಲ ಮಾಡಿ ಮುಗಿಸಿದ್ದಾಯಿತು. ಕೃಷ್ಣನ ಆಜ್ಞೆಯಿಂದಲೇ ಅದನ್ನು ಕೂಡ ಸಹದೇವ ಮಾಡಿದ ಅಂತ. ನಂತರ ಇನ್ನೂ ಒಂದು ಕೆಲಸ ಬಾಕಿ ಇದೆ. ಅದು ಯಾವ ಕೆಲಸ ಅಂತ ಹೇಳಿದರೆ, ಆ 22,800 ಜನರನ್ನು ಯಾರು ಕೃಷ್ಣನು ಮದುವೆ ಮಾಡಿಕೊಂಡ 16,100 ಜನರಲ್ಲಿರುವಂಥ ರಾಜಕುಮಾರಿಯರ ತಂದೆ, ಅಣ್ಣ ಮೊದಲಾದವರು ಅವರನ್ನೆಲ್ಲ ಜರಾಸಂಧ ಏನು ಮಾಡಿದ್ದಾನೆ, ಯುದ್ಧದಲ್ಲಿ ಸೋಲಿಸಿ ಅವರನ್ನು ತಂದು ಅಲ್ಲಿ ಬೆಟ್ಟದ ಮೇಲಿನ ಜೈಲಿನಲ್ಲಿ ಇಟ್ಟಿದ್ದಾನೆ. ಅಂಥೇಳಿ ರುದ್ರಯಾಗ ಮಾಡಿಬಿಟ್ಟು ಅವರನ್ನು ಬಲಿ ಕೊಡಲಿಕ್ಕೆ ಅಂತ. ಆದ್ದರಿಂದ ಅವರನ್ನು ಎಲ್ಲ ಬಿಡಿಸುವಂಥ ಕೆಲಸ. ಸೊ ಸಹದೇವ ಅವ್ರನ್ನೆಲ್ಲ ಬಿಟ್ಟು ಆ ನಂತರ ಏನಾಯಿತು ಅಂತ ಹೇಳುವಂಥದ್ದು, ಆ ರಥದ ಕತೆ ಹೇಳಿದರು. ಆ ರಥ ಅನ್ನುವಂಥದ್ದು ಯಾವುದು? ಬೃಹದ್ ರಥ. ಮೊದಲು ಅದು ಭಗವಂತನ ಹತ್ರನೇ ಇತ್ತು ಆ ರಥ. ಭಗವಂತ ಅದನ್ನು ಉಪರಿಚರ ವಸುವಿಗೆ ಕೊಟ್ಟ. ಸೊ ಉಪರಿಚರ ವಸುವಿಗೆ ಭಗವಂತನಿಂದ ಅದು ನೇರವಾಗಿ ಬಂದದ್ದಲ್ಲ, ಪ್ರತ್ಯಕ್ಷವಾಗಿ ಕೊಟ್ಟದ್ದಲ್ಲ. ಭಗವಂತ ಇಂದ್ರನಿಗೆ ಕೊಟ್ಟು ಇಂದ್ರ ಅದನ್ನು ಉಪರಿಚರ ವಸುವಿಗೆ ಕೊಟ್ಟದ್ದು ಅಂತ. ಸೊ ಉಪರಿಚರ ವಸುವಿನ ಕುಲದಲ್ಲಿ ಹುಟ್ಟಿರುವಂಥ ಒಂದು ಯಾರು? ಜರಾಸಂಧ. ಸೊ ಜರಾಸಂಧನ ತಂದೆ, ಅವನ ಹೆಸರು ಬೃಹದ್ರಥ ಅಂತಲೇ ಇತ್ತು. ಸೊ ಆ ಬೃಹದ್ರಥನಿಂದ ಈ ಜರಾಸಂಧನಿಗೆ ಬಂತು ಬಾರ್ಹದ್ರಥ. ಆಮೇಲಿಂದ ಜರಾಸಂಧನ ಮಗ ಅದನ್ನು ಪ್ರಾಣದೇವರಿಗೆ ಕೊಟ್ಟು ಪ್ರಾಣದೇವರು ಅದನ್ನು ಭಗವಂತನಿಗೆ ಅರ್ಪಿಸಿದರು ಅಂತೇಳಿದರೆ, ಭಗವಂತನ ರಥ ಹೀಗೆ ಎಲ್ಲ ತಿರುಗಿ ಮತ್ತೆ ಭಗವಂತನ ಕೈ ಸೇರಿತು ಅನ್ನುವಂಥದ್ದು ಆ ರಥದ ಕಥೆ ಆಯಿತು. ಆ ನಂತರ
ಎಲ್ಲ ಕೇಳ್ತಾ ಇದೆಯಾ ಇಲ್ವಾ? ಕೇಳ್ತಾ ಇಲ್ವಾ? ಕೇಳ್ತಾ ಇದೆಯಲ್ಲ? ಎಲ್ಲರೂ ಕೇಳ್ತಾ ಇದೆಯಲ್ಲ? ಸರಿ ಸರಿ ಸರಿ. ಹಾಂ, ಸೊ ಹೀಗೆ ಆ ರಥ ಮತ್ತೆ ವಾಪಸ್ಸು ಭಗವಂತನಿಗೆ ಸೇರಿದೆ. ಆಮೇಲಿಂದ ಸಹದೇವನ ತಂಗಿ ಎಲ್ಲಿ ಸೇರಬೇಕು ಅಂದರೆ ಭೀಮನ ತಮ್ಮ ಸಹದೇವನಿಗೆ ಸೇರಬೇಕು. ಸೊ ಸಹದೇವನಿಗೆ ಸೇರಿತದು. ಸೊ ಆಯ್ತಲ್ಲ. ನಂತರ ಆ 22,800 ಜನರನ್ನು ಅವರು ಬಿಡುಗಡೆ ಆಯಿತು. ಅವರು ಬಂದು ಕೃಷ್ಣನಿಗೆ ಉದ್ದಂಡ ನಮಸ್ಕಾರ ಮಾಡಿಬಿಟ್ಟು ಅವರು ಕೃಷ್ಣ ಭಗವಂತನ ರಕ್ಷಣೆಯಿಂದ ಈ ಕೆಲಸ ಆಯಿತು ಅನ್ನುವಂಥದ್ದನ್ನು ಭಗವಂತನಿಗೆ ಹೃತ್ಪೂರ್ವಕವಾದ ಧನ್ಯವಾದವನ್ನು ಹೇಳಿ, ಅಂದರೆ ಕೃಷ್ಣನಿಂದ ಅವರ ಜೀವನ ಅನ್ನುವಂಥದ್ದು ಉಳಿಯಿತು. ಇಲ್ಲದಿದ್ದರೆ ಈ ಜರಾಸಂಧ ಅವನಿಗೆ ಏನು ಆವೇಶ, ರಾಕ್ಷಸಾವೇಶವೇನೋ 22,800 ಜನರನ್ನು ಬಲಿ ಕೊಡಲಿಕ್ಕೆ ಅವನು ಸನ್ನದ್ಧನಾಗಿದ್ದ. ರುದ್ರದೇವರ ಹೋಮ ಮಾಡಿಬಿಟ್ಟು ಈ ರೀತಿ ಬಲಿ ಕೊಡೋದು ಅಂತ. ಸೊ ಅವ್ರದ್ದು ಜೀವ ಉಳಿದಿದೆ. ಅವರೆಲ್ಲ ಭಗವಂತನ ಸ್ತೋತ್ರ ಮಾಡಿ ಭಗವಂತನಿಂದ ಎಲ್ಲ ಭಗವಂತನಿಂದಲೂ ಭೀಮಾರ್ಜುನರಿಂದಲೂ ಹಾಗೆ ಸಹದೇವನಿಂದಲೂ ಕೂಡ ಅವರವರಿಗೆ ಯೋಗ್ಯತೆಗೆ ಅನುಸಾರವಾಗಿ ಅವರಿಗೆಲ್ಲ ಸಮ್ಮಾನವನ್ನು ಮಾಡಿಬಿಟ್ಟು ಕಳಿಸಿಕೊಟ್ಟಿದ್ದಾರೆ. ನಂತರ ಈಗ ಸಹದೇವ ಇವರಿಗೆ ಬೇಕಾದಷ್ಟು ರತ್ನ ಅದಿಗಳನ್ನು ಎಲ್ಲ ಇವರ ರಥದಲ್ಲಿ ತುಂಬಿಸಿ ಕಳಿಸಿಕೊಟ್ಟಿದ್ದಾನೆ. ಅಲ್ಲಿಂದ ನೆಕ್ಸ್ಟ್ ಶ್ಲೋಕ ಇವತ್ತು ಏನಂತೇಳಿದರೆ, ಯಾವುದು ಪಿತೃಕಾರ್ಯಗಳನ್ನೆಲ್ಲ ಮಾಡಿದ್ದಾಯಿತು ಆ ಶ್ಲೋಕವಾಗಿದೆ. ನಂತರದ ಶ್ಲೋಕ 174ನೇ ಶ್ಲೋಕ ಇವತ್ತು, ಹೌದಲ್ವಾ? 174ನೇ ಶ್ಲೋಕ ಅಲ್ವಾ? ಸಂಭಾವಿತಾ ಹತ್ತೆ. ಯಾರು ಓದ್ತೀರಿ? ಯಾರು ಭೀಮಸೇನರವರು ಓದ್ತೀರಿ? ಸಂಭಾವಿತಾ ಹತ್ತೆ ಸಹದೇವೇನ. ಹಾಂ, ಓದ್ಲಿ. ಸಂಭಾವಿತಾ ಹತ್ತೆ ಸಹದೇವನ ಸಮ್ಯ ಪ್ರಶಸ್ಯ ಕೃಷ್ಣಂ ಭೀಮಸೇನಂ ಚ ಸರ್ವೇ ಯಯುಃ ಗೃಹಾನ್ ಸ್ವಾನ್ ಅಪತತ್ ಕೇಶವದ್ವೇ ಅಂದೇ ತಮಸ್ಯ ಕ್ರಮೇಣ. ಬಂಧ ಮುಕ್ತಗೊಳಿಸಿದ ಎಲ್ಲ ರಾಜರಿಗೆ ಸಹದೇವ ಸತ್ಕಾರ ಮಾಡಿದ. ಅವರೆಲ್ಲರೂ ಶ್ರೀಕೃಷ್ಣ ಮತ್ತು ಭೀಮನನ್ನು ಚೆನ್ನಾಗಿ ಹೊಗಳಿ ತಮ್ಮ ತಮ್ಮ ಮನೆಗೆ ಹೋದರು. ಈ ಜರಾಸಂಧ ಭಗವಂತನನ್ನು ದ್ವೇಷಿಸಿದ ಫಲವಾಗಿ ಮುಂದೆ ಕಾಲಕ್ರಮದಲ್ಲಿ ಅಂಧ ತಮಸ್ಸಿನಲ್ಲಿ ಬಿದ್ದ. ಸಂಭಾವಿತಾ ಹತ್ತೆ ಸಹದೇವೇನ ಸಮ್ಯಕ್ ಪ್ರಶಸ್ಯ ಕೃಷ್ಣಂ ಭೀಮಸೇನಂಚ ಸರ್ವೇ ಯಯುಃ ಗೃಹಾನ್ ಸ್ವಾನ್ ಅಪತತ್ ಕೇಶವದ್ವೇಟ್ ಜರಾಸುತಃ ಅಂಧೇ ತಮಸಿ ಕ್ರಮೇಣ. ಸಂಭಾವಿತಾಃ ತೇ ಸಹದೇವೇನ ಸಮ್ಯಕ್. ಇವಾಗ ರಥದಲ್ಲಿ ಕೂತಿದ್ದಾರೆ ಕೃಷ್ಣ ಭೀಮಾರ್ಜುನರು. ಸೊ ಸಹದೇವ ಕೊನೆಯದಾಗಿ ಅವರಿಗೆ ಇನ್ನೇನು ಸನ್ಮಾನಗಳನ್ನು ಮಾಡಬೇಕೋ ಅದನ್ನು ಮಾಡಿದ್ದಾನೆ. ಸಂಭಾವಿತಾಃ ಅಂತೇಳಿದರೆ ಸನ್ಮಾನಗಳನ್ನೆಲ್ಲ ತಕೊಂಡು ಎಲ್ಲ ಆದಮೇಲೆ ಸಂಭಾವಿತಾಃ ತೇ ಅವರು 3 ಜನ, ಕೃಷ್ಣ, ಭೀಮಸೇನ ಮತ್ತು ಅರ್ಜುನ. ಇವರು ಅವನು ಕೊಟ್ಟ ಎಲ್ಲ ರತ್ನಾದಿಗಳನ್ನು ರಥದಲ್ಲಿ ಕುಳ್ಳಿರಿಸಿಕೊಂಡು, ಹಾಗೆ ಸಹದೇವ ತನ್ನ ತಂಗಿಯನ್ನು ಭೀಮಸೇನಿಗೆ ಒಪ್ಪಿಸಿದ್ದಾನೆ, ಅವಳನ್ನು ಸಹ ರಥದಲ್ಲಿ ಕುಳ್ಳಿರಿಸಿಕೊಂಡು ಹೊರಟಿದ್ದಾರೆ. ಸಹದೇವನಿಂದ ಸಮ್ಯಕ್ ಸಂಭಾವಿತಾಃ ಚೆನ್ನಾಗಿ ಎಲ್ಲ ಸಮ್ಮಾನಗಳನ್ನು ಪಡೆದುಕೊಂಡ ಈ 3 ಜನರು. ಪ್ರಶಸ್ಯ ಕೃಷ್ಣಂ. ಪ್ರಶಸ್ಯ ಅಂತೇಳಿದರೆ ಪ್ರಶಂಸನೆ ಅಂತೇಳಿದರೆ ಹೊಗಳುವಿಕೆ ಅಂತೇಳಿದರೆ ಬಹಳ ಸಹದೇವ ತುಂಬ ಜ್ಞಾನಿ ಅಂತ ನಾವು ಮೊದಲೇ ನೋಡಿದ್ದೇವೆ. ಆಚಾರ್ಯರು ಹೇಳಿದ್ದಾರೆ ಬಹಳ ಜ್ಞಾನಿಯಾಗಿದ್ದಾನೆ ಸಹದೇವ ಅಂತ. ಸೊ ಗೊತ್ತಿದೆ ಅವನಿಗೆ ತನ್ನ ತಂದೆ ತಪ್ಪು ಮಾಡಿದ, ತನ್ನ ತಂದೆ ಭಗವಂತನನ್ನೇ ದ್ವೇಷ ಮಾಡಿದ, ಆ ತಪ್ಪಿಗೆ ಕ್ಷಮೆಯೇ ಇಲ್ಲ ಅಂತ ಗೊತ್ತಿದೆ. ಸೊ ಆದ್ದರಿಂದ ಸಹದೇವ ಏನು ಮಾಡಿದ್ದಾನೆ, ಕೃಷ್ಣಂ ಪ್ರಶಸ್ಯ ಅಂತೇಳಿದರೆ ಕೃಷ್ಣನ ಕೆಲಸ ಏನು,
ಯಾರೆಲ್ಲ ತಪ್ಪು ಮಾಡ್ತಾರೋ, ದುಷ್ಟರಿದ್ದಾರೋ, ರಾಕ್ಷಸರಿದ್ದಾರೋ ಅವರನ್ನೆಲ್ಲ ಎಲ್ಲಿ ಕಳಿಸ್ಬೇಕೋ, ಎಲ್ಲಿ ನರಕಾದಿಗಳಿಗೆ, ಅಂಧ ತಮಸ್ಸಿಗೆ ಎಲ್ಲಿ ಕಳಿಸ್ಬೇಕೋ ಅವರನ್ನೆಲ್ಲ ಕಳಿಸಿ ಭೂಭಾರ ಹರಣ ಮಾಡುವಂಥ ಕೆಲಸ ಕೃಷ್ಣ ಅದಕ್ಕೆ ಅವತಾರ ಮಾಡಿದ್ದೆ. ಅದಕ್ಕೆ ಆ ಪ್ರಕಾರ ಜರಾಸಂಧ, ತನ್ನ ತಂದೆ ಜರಾಸಂಧ ಕೂಡ ಅದೇ ರೀತಿಯಲ್ಲಿ ಸಂಹಾರ ಆಗಿದ್ದಾನೆ. ಭೀಮಸೇನನಿಂದ ಸಂಹಾರ ಆದರೂ ಇದು ಭಗವಂತನೇ ಮಾಡಿಸಿದ್ದು ಅನ್ನುವಂಥದ್ದು ಗೊತ್ತೇ ಇದೆ ಯಾರಿಗೆ? ಸಹದೇವನಿಗೆ. ಸೊ ಸಹದೇವನಿಗೆ ಇಷ್ಟು ಗೊತ್ತಿರೋದಲ್ಲದೆ ತನ್ನ ತಂದೆಯನ್ನು ಸಂಹಾರ ಮಾಡಿ ರಾಜ್ಯವನ್ನು ಯಾರಿಗೆ? ಸಹದೇವನಿಗೆ ಬಿಟ್ಟುಕೊಟ್ಟಿದ್ದಾನೆ. ಏನು ರಾಜ್ಯವನ್ನೇನು ಕೃಷ್ಣನೇನಾದರೂ ತಗೊಂಡಿದ್ದಾನ? ಇಲ್ಲ. ಸೊ ಈ ರೀತಿ ಕೃಷ್ಣನು ಮಾಡಿರುವಂತಹ ಎಲ್ಲ ಕೆಲಸಗಳಿಂದ ಪೂರ್ತಿಯಾಗಿ ಸಂತೋಷಗೊಂಡ ಸಹದೇವ ಪ್ರಶಸ್ಯ, ಕೃಷ್ಣನನ್ನು ಚೆನ್ನಾಗಿ ಸ್ತುತಿ ಮಾಡಿದ್ದಾನೆ, ಹೊಗಳಿದ್ದಾನೆ. ಅಂದರೆ ಕೃಷ್ಣನ ರಕ್ಷಣೆಯಲ್ಲಿ ತಾನು ಬದುಕುವುದು ಅನ್ನುವಂಥದ್ದನ್ನು ತಿಳ್ಕೊಂಡು ಈ ರೀತಿ ಭಗವಂತನ ಸ್ತುತಿ ಮಾಡಿದ್ದಾನೆ. ಪ್ರಶಸ್ಯ ಅಂತ ಹೇಳಿದ್ರೆ ಸ್ತುತಿ ಮಾಡಿದ ಸಹದೇವ. ಪ್ರಶಸ್ಯ ಕೃಷ್ಣಂ, ಕೃಷ್ಣನನ್ನು ಚೆನ್ನಾಗಿ ಸ್ತುತಿ ಮಾಡಿ ಕೃತಜ್ಞತೆ ಹೇಳಿ. ಭೀಮಸೇನಂಚ ಸರ್ವೇ, ಭೀಮಸೇನನಿಗೂ, ಸರ್ವೇ ಅಂತೇಳಿದರೆ ಅರ್ಜುನನಿಗೂ ಎಲ್ಲರಿಗೂ ಧನ್ಯವಾದ ತಿಳಿಸಿ ಸಹದೇವನು ಯಯುಹು ಗೃಹಾನ್ ಸ್ವಾನ್, ಸ್ವಾನ್ ಗೃಹಾನ್ ಯಯುಹು, ತನ್ನ ಮನೆಯೊಳಗೆ ಹೋದ. ಯಾರು? ಸಹದೇವ. ಇವರನ್ನು ಕಳಿಸಿಕೊಟ್ಟು ತನ್ನ ಮನೆಯೊಳಗೆ ಹೋದ. ಸೊ ತನ್ನ ಮನೆ, ಸ್ವಾನ್ ಗೃಹಾನ್ ಯಯುಹು. ಆಮೇಲಿಂದ ಇನ್ನೀಗ ಅಪತತ್ ಕೇಶವದ್ವಿಟ್, ಇನ್ನೀಗ ಯಾರು? ಆ ಜರಾಸಂಧನಿಗೆ ಅಂತ್ಯಕ್ರಿಯೆಗಳನ್ನು ಮಾಡಿದ್ದಾರೆ. ಈಗ ಜರಾಸಂಧ ಎಲ್ಲಿಗೆ ಹೋಗಬೇಕು ಅಂತ ಹೇಳಿದರೆ ಅವನು ಅಪತತ್ ಕೇಶವದ್ವಿಟ್, ಕೇಶವದ್ವಿಟ್ ಅಂತ ಹೇಳಿದರೆ ಭಗವಂತನ ದ್ವೇಷಿ. ಯಾರು? ಈ ಜರಾಸಂಧ. ಸೊ ಕೇಶವದ್ವಿಟ್ ಜರಾಸಂಧನು ಅಪತತ್ ಬಿದ್ದ. ಪತತಿ ಅಂದರೆ ಬೀಳುವುದು, ಅಪತತ್ ಅಂತ ಹೇಳಿದರೆ ಭೂತಕಾಲ ಬಿದ್ದ. ಎಲ್ಲಿಗೆ ಬಿದ್ದ ಅಂತ ಕೇಳಿದರೆ ಜರಾಸುತ ಅಂಧೇ ತಮಸಿ, ಜರಾಸುತ ಅಂಧೇ ತಮಸಿ ಕ್ರಮೇಣ. ಸೊ ಅಂಧೇ ತಮಸಿ ಅಂತ ಹೇಳಿದರೆ ಅಂಧ ತಮಸ್ಸಿಗೆ ಕ್ರಮೇಣ ಬಿದ್ದ ಅಂತ. ಸೊ ಜರಾಸುತಃ ಅಂಧೇ ತಮಸಿ ಕ್ರಮೇಣ ಬಿದ್ದ. ಸೊ ಕ್ರಮೇಣ ಅಂತ ಹೇಳಿದರು. ಅಂಧ ತಮಸ್ಸಿಗೆ ಬಿದ್ದ ಅಂತ ಹೇಳುವಾಗ ಕ್ರಮೇಣ ಬಿದ್ದ ಅಂತ ಹೇಳಿದರೆ ಏನು ಅರ್ಥ ಅಂತ ಹೇಳಿದರೆ, ಮೊದಲು ಒಂದು ನರಕಕ್ಕೆ ಬಿದ್ದ, ಆ ನರಕದಿಂದ ಇನ್ನೊಂದು ನರಕಕ್ಕೆ ಬಿದ್ದ, ಆ ನರಕದಿಂದ ಮತ್ತೊಂದು ನರಕಕ್ಕೆ ಬಿದ್ದ ಅಂತ ಹೇಳಿದ್ರೆ, ಮೊದಲು ಆ ಬಿದ್ದ ನರಕದ ಹೆಸರು ಅಶೀಪತ್ರ ಅಂತ ಹೇಳ್ತಾರೆ. ಸೊ ಅಶೀಪತ್ರಾದಿ ಅನೇಕ ನರಕ ಭೋಗ ಕ್ರಮೇಣ ಅಪತತ್ ಅಂತ ಹೇಳಿದ್ರೆ, ಒಂದೊಂದೇ ಅಶೀಪತ್ರದಿಂದ ಹೊರಟು ಬಗೆ ಬಗೆಯ ನರಕಗಳನ್ನು ಕ್ರಮವಾಗಿ ಅನುಭವಿಸಿ. ಅಂದರೆ ಕ್ರಮೇಣ ಅಂತ ಹೇಳಿದರೆ ಅಂಧೇ ತಮಸಿ ಒಂದೇ ಸಲಕ್ಕೆ ಅಂಧೇ ತಮಸ್ಸಿಗೆ ಬೀಳಲಿಲ್ಲ ಅಂತೇಳಿದರೆ ಅದಕ್ಕೊಂದು ಕ್ರಮ ಇದೆ. ಏನು ಕ್ರಮ? ಸೊ ಅಸಿಪತ್ರ ಅಂತ ಮೊದಲನೇ ನರಕ, ಆಮೇಲೆ ಕ್ರಮೇಣ ಸುಮಾರು ನರಕಗಳು ಬರ್ತದೆ. ಆ ಎಲ್ಲ ನರಕಗಳ ಆ ಯಾತನೆಯನ್ನು, ವೇದನೆಯನ್ನು ಅನುಭವಿಸಿ ಕೊನೆಗೆ ಅಂಧ ತಮಸ್ಸಿಗೆ ಹೋಗಿ ಬಿದ್ದ ಜರಾಸಂಧ ಅಂತ ಅಲ್ಲಿಗೆ ಈ ಶ್ಲೋಕ ಮುಗೀತದೆ. ಯಾವುದು 174ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಪ್ರಭಂಜನಾಚಾರ್ಯ ಅಂತ ಹೇಳಿದರೆ, ಆ ರಾಜರುಗಳೆಲ್ಲ ತೇ ಸಂಭಾವಿತಾ ಸಹದೇವನಿಂದ ಬಹಳವಾಗಿ ಸತ್ಕೃತರಾದರು. ಸೊ ಸಹದೇವ ಆ ರಾಜರುಗಳಿಗೂ ಎಲ್ಲ ಅವರವರ ಯೋಗ್ಯತೆಗೆ ಸರಿಯಾಗಿ ಸನ್ಮಾನ ಮಾಡಿದ್ದಾನೆ. ಯಾಕಂತ ಹೇಳಿದರೆ ಭಗವಂತನ ಬಂಧುಗಳಲ್ವ. ಸೊ ಸಹದೇವ ಬಹಳ ಜ್ಞಾನಿಯಾದ ಸಹದೇವ. ಸೊ ಕೃಷ್ಣನಿಗೆ, ಭೀಮನಿಗೆ, ಅರ್ಜುನನಿಗೆ ಇವರಿಗೆಲ್ಲ ಸನ್ಮಾನ ಮಾಡಿದ್ದು ಮಾತ್ರ ಅಲ್ಲ, ಭಗವಂತನ ಬಂಧುಗಳು ಆ 22,800 ರಾಜರುಗಳು, ಸೊ ಅವರಿಗೂ ಕೂಡ ಅವರವರ ಯೋಗ್ಯತೆಗೆ ಸರಿಯಾಗಿ ಸನ್ಮಾನ ಮಾಡಿದ್ದಾನೆ ಅಂತ ಹೇಳಿದ್ರೆ ಭಗವಂತನ ಪ್ರೀತಿಗಾಗಿ ಅವರಿಗೂ ಸನ್ಮಾನ ಮಾಡಿ ಕಳಿಸ್ತಾ ಇದ್ದಾನೆ. ತನ್ನ ತಂದೆ ಮಾಡಿದ್ದು ತಪ್ಪಾಯಿತು, ಸೊ ಮಗನಿಂದ ಬಿಡುಗಡೆ ಹೊಂದಿ, ಸೊ ಭಗವಂತನ ಏನು ಚಿತ್ತ ಇದೆಯೋ ಅದರ ಪ್ರಕಾರ ಅವರಿಗೂ ಕೂಡ ಸನ್ಮಾನ ಮಾಡಿ ಕಳಿಸಿದ್ದಾನೆ. ಸೊ ಅವರೆಲ್ಲ ಕೃಷ್ಣನನ್ನು, ಭೀಮನನ್ನು ಸ್ತುತಿಸಿ ತಮ್ಮ ಮನೆಗಳಿಗೆ ತೆರಳಿದರು. ಸೊ ಪ್ರಶಸ್ಯ ಕೃಷ್ಣಂ,
ಭೀಮಸೇನಂಚ ಸರ್ವೇ ಅಂತೇಳಿದರೆ ಭೀಮಸೇನನನ್ನು, ಕೃಷ್ಣನನ್ನು, ಹಾಗೆ ಭಗವಂತನ ಸ್ತುತಿ ಮಾಡಿ, ಹಾಗೆ ಭೀಮಸೇನನನ್ನು ಮತ್ತು ಅರ್ಜುನರಿಗೆ ಅವರ ಉಪಕಾರಕ್ಕೆ ಅವರಿಗೆ ಧನ್ಯವಾದವನ್ನು ಹೇಳಿ ಆ 22,800 ಜನರು ತಮ್ಮ ತಮ್ಮ ದೇಶಗಳಿಗೆ ಹೊರಟು ಹೋದರು. ಇಲ್ಲಿ ಆ ನಂತರ ಇವನು ಕೂಡ ಯಾರು ಜರಾಸಂಧನ ಮಗ ಸಹದೇವನು ಕೂಡ ಅವನು ಕೂಡ ತನ್ನ ಮನೆಗೆ ಹೊರಟು ಹೋದ. ಹೀಗೆ ನಂತರ ಕೃಷ್ಣದ್ವೇಷಿ ಯಾರು ಕೇಶವದ್ವೇಷಿ ಜರಾಸಂಧನು ಅಂದೇ ತಮಸಿ ಕ್ರಮೇಣ, ಸೊ ಜರಾಸಂಧ ಹೋಗಿ ಅಂಧ ತಮಸ್ಸಿಗೆ ಬಿದ್ದ, ಕ್ರಮೇಣ ಬಿದ್ದ ಅಂತೇಳಿದರೆ ಅಶೀಪತ್ರಾದಿ ವಿವಿಧ ನರಕಗಳ ಯಾತನೆಯನ್ನು ಅನುಭವಿಸಿ ಕೊನೆಗೆ ಹೋಗಿ ಅಂಧ ತಮಸ್ಸಿಗೆ ಬಿದ್ದ ಅನ್ನುವಂಥದ್ದು. ಸೊ ಅಲ್ಲಿಗೆ ಈ 170 ಶ್ಲೋಕ ಇದು 174ನೇ ಶ್ಲೋಕ ಆಯಿತು. 175ನೇ ಶ್ಲೋಕ ಓದ್ತೀರಾ ಏನು ಬಿಟ್ರೆ? ಕೃಷ್ಣ ಚ ಪಾರ್ಥೌ ಚ ತಥಾ ಏಕಯಾನಂ ಸಮಾಸ್ಥಿತಾಃ ಧರ್ಮಜಂ ಅಭ್ಯಗಚ್ಚನ್ ತೇಷಾಂ ಶಂಖ ಧ್ವನಿ ಸಂಬೋಧಿತಾತ್ಮ ರಾಜಾ ಪ್ರೀತಃ ಚ ಅತಿತರಾಂ ಬಭೂವ. ಕೃಷ್ಣ ಭೀಮಾರ್ಜನರು ಎಲ್ಲರೂ ಒಂದೇ ರಥದಲ್ಲಿ ಕುಳಿತು ಧರ್ಮರಾಜನಲ್ಲಿಗೆ ಬಂದರು. ಹತ್ತಿರ ಬರುವಾಗಲೇ ಶಂಖಧ್ವನಿಯನ್ನು ಮಾಡಿದರು. ಇದರಿಂದ ಧರ್ಮರಾಜನಿಗೆ ಜರಾಸಂಧ ವಧೆ ಮೊದಲಾದ ವಿಷಯ ಮನದಟ್ಟಾಯಿತು. ಹೀಗಾಗಿ ಅವನು ಬಹಳ ಸಂತೋಷಪಟ್ಟನು. ಕೃಷ್ಣಶ್ಚ ಪಾರ್ಥೌ ಚ ತಥೈಕಯಾನಂ ಸಮಾಸ್ಥಿತಾ ಧರ್ಮಜಂ ಅಭ್ಯಗಚ್ಚನ್ ತೇಷಾಂ ಶಂಖಧ್ವನಿ ಸಂಬೋಧಿತಾತ್ಮ ರಾಜ ಪ್ರೀತಶ್ಚ ಅತಿತರಾಂ ಬಭೂವ. ಕೃಷ್ಣಶ್ಚ ಪಾರ್ಥೌ, ಕೃಷ್ಣ ಮತ್ತು ಪಾರ್ಥೌ ಅಂತ ಹೇಳಿದರೆ ಇಬ್ಬರು, ಯಾರೆಲ್ಲ? ಭೀಮ ಮತ್ತು ಅರ್ಜುನ. ಸೊ ಹೀಗೆ 3 ಜನ ತಥಾ ಏಕಯಾನಂ ಒಂದೇ ರಥದಲ್ಲಿ ಕುಳಿತು ಹೊರಟಿದ್ದಾರೆ. ಸಮಾಸ್ಥಿತ ಧರ್ಮಜಂ ಅಭ್ಯಗಚ್ಚನ್, ಎಲ್ಲಿಗೆ ಹೊರಟದ್ದು? ಈಗ ಬರುವುದೆಲ್ಲಿಗೆ ಅಂತ ಹೇಳಿದ್ರೆ ಇಂದ್ರಪ್ರಸ್ಥಕ್ಕೆ. ಇಂದ್ರಪ್ರಸ್ಥದಲ್ಲಿ ಕಾಯ್ತಾ ಇದ್ದಾನೆ ಧರ್ಮರಾಜ ಯುಧಿಷ್ಠಿರ. ಯಾಕಂತೇಳಿದ್ರೆ ಅವನಿಗೆ ಪೂರ್ತಿ ಸಮಾಧಾನ ಇದೆ, ವಿಶ್ವಾಸ ಇದೆ. ಆದರೂ ಕೂಡ ಇವರನ್ನು ಅಂತೇಳಿದರೆ ಕೃಷ್ಣನ ಭಗವಂತನ ಜೊತೆಗೆ ಇವರು ಪೂರ್ತಿ ರಕ್ಷಿತರಾಗಿ ವಾಪಸ್ಸು ಬಂದಿದ್ದಾರೆ, ಜರಾಸಂಧನನ್ನು ಕೊಂದು ಅನ್ನುವಂಥದ್ದು ತನ್ನ ಕಣ್ಣಿಂದ ನೋಡುವ ತನಕ ಅವನಿಗೂ ಒಂದು ತವಕ ಇರ್ತದೆ ಧರ್ಮರಾಜನಿಗೆ. ಸೊ ಹೇಳ್ತಾರೆ ಕೃಷ್ಣಶ್ಚ ಪಾರ್ಥೌ, ಕೃಷ್ಣ ಭಗವಂತ ಮತ್ತು ಇಬ್ಬರು ಭೀಮಸೇನ ಮತ್ತು ಅರ್ಜುನ ಪಾಂಡವರು ಎಲ್ಲ 3 ಜನ. ತಥಾ ಏಕಯಾನಂ, ಯಾನ ಅಂತೇಳಿದರೆ ರಥ. ಈಗ ಯಾನ ಅಂತೇಳಿದರೆ ಈಗ ಕಾರು ಆಗ್ತದೆ, ಬಸ್ಸು ಆಗ್ತದೆ, ಈಗ ಬೇಕಾದ ಯಾನಗಳಿವೆ, ರೈಲು ಇದೆ, ವಿಮಾನ ಇದೆ. ಹಾಗೆ ಇವರು ರಥದಿಂದ, ಅಂದರೆ ಇವರ ರಥ ಇದು ವಿಮಾನ ಇದ್ದ ಹಾಗೆಯೇ. ತಥಾ ಏಕಯಾನಂ, ಒಂದೇ ರಥದಲ್ಲಿ ಕೂತ್ಕೊಂಡು, ಯಾನ ವಾಹನದಲ್ಲಿ ಕೂತ್ಕೊಂಡು, ಸಮಾಸ್ಥಿತಾ ಚೆನ್ನಾಗಿ ಕುಳಿತವರಾಗಿ ಬಿಟ್ಟು, ಧರ್ಮಜಂ ಅಭ್ಯಗಚ್ಚನ್, ಧರ್ಮರಾಜ ಇದ್ದಲ್ಲಿಗೆ ಇಂದ್ರಪ್ರಸ್ಥಕ್ಕೆ ಅಭ್ಯಗಚ್ಚನ್ ಬಂದವರು ಅಂದರೆ ಬರ್ತಾರೆ. ಸೊ ಈಗ ಬರುವಾಗ ಅವ್ರು ಏನು ಮಾಡಿದ್ದಾರೆ? ತೇಷಾಂ ಅವರುಗಳ ಶಂಖಧ್ವನಿ ಸಂಬೋಧಿತಾತ್ಮ, ಶಂಖಧ್ವನಿ ದೂರದಿಂದಲೇ ಕೇಳ್ತಾ ಇದೆ ಧರ್ಮರಾಜನಿಗೆ. ಯೋಚನೆ ಮಾಡಿದ, ಇದು ಅವರೇ ಬರ್ತಾ ಇದ್ದಾರೆ, ಕೃಷ್ಣನೊಂದಿಗೆ ಯಾರು? ಭೀಮಸೇನ ಮತ್ತು ಅರ್ಜುನ ಬರ್ತಾ ಇದ್ದಾರೆ. ಅಂದರೆ ಜರಾಸಂಧನನ್ನು ಕೊಂದು ವಿಜಯ ಪತಾಕೆಯನ್ನು ಹಾರಿಸುತ್ತಾ ಬರುತ್ತಿರುವ ಕಾರಣ ಶಂಖಧ್ವನಿ ಮಾಡ್ತಾ ಬರ್ತಾ ಇದ್ದಾರೆ, ಮಂಗಲಧ್ವನಿ. ತೇಷಾಂ ಅವರುಗಳ ಶಂಖಧ್ವನಿ, ಶಂಖದ ಮಂಗಲಧ್ವನಿಯನ್ನು ಸಂಬೋಧಿತಾತ್ಮ ಅಂದರೆ ಅದು ಏನಕ್ಕೆ ಹೇಳಿತು ಯುಧಿಷ್ಠಿರನ ಆತ್ಮಕ್ಕೆ, ಓ ಯುಧಿಷ್ಠಿರ ಬಂದುಬಿಟ್ರು, ಅವರು ಜರಾಸಂಧನ ಸಂಹಾರ ಮಾಡಿ 3 ಜನ ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದೆ. ಸೊ ಶಂಖಧ್ವನಿ ಸಂಬೋಧಿತಾತ್ಮ, ಶಂಖಧ್ವನಿ ಸಂಬೋಧಿತಾತ್ಮ, ಶಂಖಧ್ವನಿ ಸಂಬೋಧಿತಾತ್ಮ
ರಾಜ ಪ್ರೀತಶ್ಚ ಅತಿತರಾಂ ಬಭೂವ. ರಾಜನು ಪ್ರೀತನಾಗಿ ಅತಿತರಾಂ ಬಭೂವ ಅಂತೇಳಿದ್ರೆ ತುಂಬ ಏನು ಸಂತೋಷಗೊಂಡಿದ್ದಾನೆ ಧರ್ಮರಾಜ ಅನ್ನುವಂಥದ್ದು. ಕೇಳ್ತಾ ಇದೆಯಾ ಎಲ್ಲರಿಗೂ? ಹಾಂ, ಯಾಕಂದರೆ ಇವತ್ತು ನಂದು ಸ್ವಲ್ಪ ಕನೆಕ್ಷನ್ ಏನೋ ಒಂಥರ ಸ್ಪೆಷಲ್ ಮಾಡ್ತಾ ಇದೆ. ಆದ್ದರಿಂದ ನನಗೆ ಡೌಟ್ ಆಗ್ತಾ ಇದೆ, ನಿಮಗೆ ಕೇಳ್ತಾ ಇದೆಯೋ ಇಲ್ವಾ ಅಂತ. ಸರಿ, ಸೊ ಅಲ್ಲಿಗೆ ಶಂಖಧ್ವನಿ ಕೇಳಿತು. ಶಂಖಧ್ವನಿ ಕೇಳಿದ ಮೇಲೆ ಶಂಖಧ್ವನಿ ಸಂಬೋಧಿತ ಆತ್ಮ ರಾಜ ಅಂದರೆ ಯಾರು? ಯುಧಿಷ್ಠಿರ. ಪ್ರೀತಶ್ಚ ಪ್ರೀತನಾಗಿದ್ದಾನೆ. ಪ್ರೀತಶ್ಚ ಅತಿತರಾಂ ಬಭೂವ. ಅತಿತರಾಂ ಪ್ರೀತಶ್ಚ ಬಹಳ ಸಂತುಷ್ಟನಾಗಿದ್ದಾನೆ. ಬಭೂವ ಸಂತುಷ್ಟನಾಗಿದ್ದಾನೆ, ಸಂತುಷ್ಟನಾದ. ಈ ರೀತಿ ಈ ಶ್ಲೋಕಕ್ಕೆ ಏನು ಹೇಳ್ತಾರೆ? ಈ ಶ್ಲೋಕಕ್ಕೆ ಮೊದಲು ಇವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಕೃಷ್ಣನು ಹಾಗೆ ಭೀಮಾರ್ಜುನರು ಕೂಡ ಒಂದೇ ರಥವನ್ನು ಏರಿದವರಾಗಿ ಧರ್ಮರಾಜನ ಬಳಿಗೆ ಬಂದಿದ್ದಾರೆ. ಕೃಷ್ಣ ಭೀಮಾರ್ಜುನರ ಶಂಖಧ್ವನಿಯಿಂದ ಗೆದ್ದು ಬಂದವರೆಂದು ಅರಿತ ಮನಸ್ಸುಳ್ಳ ಯುಧಿಷ್ಠಿರ. ಗೆದ್ದು ಬಂದಿದ್ದಾರೆ ಅನ್ನುವಂತಹ ಅವನಿಗೆ ಅರ್ಥ ಆಗಿ ಹೋಯಿತು. ಯಾವುದರಿಂದ? ಶಂಖಧ್ವನಿಯಿಂದಲೇ ಅರ್ಥ ಆಗೋಯ್ತು ಅವನಿಗೆ. ಸೊ ಶಂಖಧ್ವನಿಯಿಂದಲೇ ಮಂಗಲಧ್ವನಿ ಕೇಳ್ತಾ ಇದೆ ಅಂತ ಹೇಳಿದರೆ ಅವರು ಗೆದ್ದು ಬಂದಿದ್ದಾರೆ, ಜರಾಸಂಧನ ಸಂಹಾರ ಮಾಡಿ ಬಂದಿದ್ದಾರೆ ಅಂತ. ಇದು ಒಂದು ನಾರಾಯಣ ತಂತ್ರಿಗಳ ವ್ಯಾಖ್ಯಾನ. ಹಾಗೆ ಇವರದ್ದು ಪ್ರಭಂಜನಾಚಾರ್ಯ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಕೃಷ್ಣ ಹಾಗೂ ಭೀಮಾರ್ಜುನರು ಕೃಷ್ಣಶ್ಚ ಪಾರ್ಥೌ ತಥಾ ಏಕಯಾನಂ ಒಂದೇ ರಥವನ್ನು ಏರಿ ಸಮಾಸ್ಥಿತಾ ಏರಿ ಕುಳಿತವರಾಗಿ ಧರ್ಮಜಂ ಅಭ್ಯಗಚ್ಚನ್. ಧರ್ಮಜಂ ಅಂದರೆ ಯುಧಿಷ್ಠಿರನನ್ನು, ಅಭ್ಯಗಚ್ಚನ್ ಅಗಚ್ಚನ್ ಅಂದರೆ ಬಂದರು ಅಥವಾ ಆಗಚ್ಚನ್. ಸೊ ಇಲ್ಲಿ ಅಭ್ಯಗಚ್ಚನ್ ಅಂತ ಹೇಳಿದರೆ ಇವರು ವಿಜಯ ಪತಾಕೆಯನ್ನು ಹಾರಿಸ್ತಾ ಬರ್ತಾ ಇದ್ದಾರೆ. ಆದ್ದರಿಂದ ಇದು ವಿಶೇಷವಾಗಿ ಬರ್ತಾ ಇದ್ದಾರೆ. ಇವರಿಗೆ ಸ್ವಾಗತ ಎಲ್ಲ ಜೋರಾಗಿ ಅದ್ಧೂರಿಯ ಸ್ವಾಗತ ಆಗಬೇಕು. ಆ ರೀತಿಯಲ್ಲಿ ಅಭ್ಯಗಚ್ಚನ್ ತೇಷಾಂ ಶಂಖಧ್ವನಿ ಅವರ ಶಂಖಧ್ವನಿಯಿಂದ ಅವರನ್ನು ಅವರ ವಿಜಯ ಕಾರ್ಯವನ್ನು ತಿಳಿದು, ಅಂದರೆ ಸಂಬೋಧಿತಾತ್ಮ ಅವನ ಆತ್ಮಕ್ಕೆ ಅವನ ಆತ್ಮ ಹೇಳ್ತಾ ಇದೆ, ಓ ಶಂಖಧ್ವನಿ ಕೇಳ್ತಾ ಇದೆಯಲ್ಲ, ಜರಾಸಂಧನ ಕತೆ ಮುಗಿಸಿಯೇ ಬರ್ತಾ ಇದ್ದಾರೆ, ವಿಜಯಿಗಳಾಗಿ ಬರ್ತಾ ಇದ್ದಾರೆ ಅನ್ನುವಂಥ ವಿಷಯವನ್ನು ತಿಳಿದ ಧರ್ಮರಾಜನು ರಾಜ ಪ್ರೀತಶ್ಚ ಅತಿತರಾಂ ಬಭೂವ ಬಹಳ ಸಂತುಷ್ಟನಾಗಿದ್ದಾನೆ ಅಂತ ಹೇಳ್ತಾರೆ ರಾಜ. ಸೊ ಧರ್ಮಜನು, ಧರ್ಮಜ ಅಂದರೆ ಯಮಧರ್ಮರಾಜನ ಮಗ ಧರ್ಮಜ ಯುಧಿಷ್ಠಿರ ಅತಿತರಾಂ ಪ್ರೀತಃ ಅಂತ ಹೇಳಿದರೆ ಅತ್ಯಂತ ಪ್ರೀತನಾದನು, ಬಭೂವ ಆದನು. ಹೀಗೆ ಧರ್ಮರಾಜ ಅವರ ಶಂಖಧ್ವನಿಗಳನ್ನು ಕೇಳುತ್ತಲೇ ಅವು ಕ್ರಮವಾಗಿ ಕೃಷ್ಣ ಹಾಗೂ ಭೀಮಾರ್ಜುನರದ್ದು ಎಂದು ಗುರುತಿಸಿ ಆನಂದಿಸಿದ ಎಂಬ ಮಾತಿನಲ್ಲಿ ಜಡವಾದ ಧ್ವನಿಗಳಲ್ಲಿರುವ ಭೇದವೂ ಸಹ ನಿರೂಪಿತವಾಗಿದೆ ಅಂತೇಳಿದರೆ ಶಂಖ. ಸೊ ಶಂಖ ಅದೇನಾದರೂ ಹೇಳಲಿಕ್ಕಾಗತ್ತೆ? ಅದಕ್ಕೆ ಇಲ್ಲ. ಆದರೆ ಆ ಸಮಯದಲ್ಲಿ ಈ ಶಂಖಧ್ವನಿ ಕೇಳ್ತಾ ಇದೆ ಅಂತೇಳಿದರೆ ಇದು ಅವ್ರದ್ದೇ ಅನ್ನುವಂಥದ್ದು. ಅಂತೇಳಿದರೆ ಆತ್ಮ ಅದನ್ನೆಲ್ಲ ಗುರುತಿಸಿತು, ಯುಧಿಷ್ಠಿರನ ಆತ್ಮ ಅನ್ನುವಂಥದ್ದು. ಈ ರೀತಿ ಅಲ್ಲಿಗೆ ಇವರು ವಿಜಯಿಗಳಾಗಿ ವಾಪಸ್ ಬಂದಿದ್ದಾರೆ ಅನ್ನುವಂಥ ಶ್ಲೋಕ 175ನೇ ಶ್ಲೋಕ ಆಯಿತು. ನೆಕ್ಸ್ಟ್ ಶ್ಲೋಕ ಬಿ ಎನ್ ಭಟ್ರೆ. ದ್ವೈಪಾಯನಃ ಅಥ ಭಗವಾನ್ ಅಭಿಗಮ್ಯ ಪಾರ್ಥಾನ್ ಆಜ್ಞಾಪಯತ್ ಸಕಲ ಸಂಭೃತಿ ಸಾಧನಾಯ ತಂ ರಾಜಸೂಯ ಸಹಿತಂ ಪರಂ ಅಶ್ವಮೇಧ ಯಜ್ಞಂ ಸಮಾದಿಶತ್ ಅನನ್ಯಕೃತಂ ವಿರಿಂಚಾತ್. ಆಗ ಅಲ್ಲಿ ವೇದವ್ಯಾಸ ದೇವರು ಪ್ರತ್ಯಕ್ಷರಾಗಿ ಯಾಗದ ಎಲ್ಲ ಸಾಮಗ್ರಿಗಳನ್ನು ಸಿದ್ಧಪಡಿಸಲು ಆಜ್ಞಾಪಿಸಿದರು. ಮತ್ತು ಈ ರಾಜಸೂಯ ಸಹಿತ ಅಶ್ವಮೇಧ ಯಾಗವನ್ನು ಬ್ರಹ್ಮದೇವರು ಬಿಟ್ಟು ಬೇರೆ ಯಾರೂ ಮಾಡಿರಲಿಲ್ಲ. ಆದ್ದರಿಂದ ನೀವು ಮಾಡಬೇಕು ಎಂದು ಆದೇಶಿಸಿದರು. ದ್ವೈಪಾಯನೋಥ ಭಗವಾನ್ ಅಭಿಗಮ್ಯ ಪಾರ್ಥಾನ್ ಆಜ್ಞಾಪಯತ್ ಸಕಲ ಸಂಭೃತಿ ಸಾಧನಾಯ
ತಂ ರಾಜಸೂಯ ಸಹಿತಂ ಪರಮಾಶ್ವಮೇಧಯಜ್ಞಂ ಸಮಾದಿಶತ್ ಅನನ್ಯಕೃತಂ ವಿರಿಂಚಾತ್. ದ್ವೈಪಾಯನಃ ಅಂತೇಳಿದರೆ ವೇದವ್ಯಾಸರ ಹೆಸರು. ದ್ವೈಪಾಯನಃ ವೇದವ್ಯಾಸ ದೇವರು ಅಂತೇಳಿದರೆ ಎಲ್ಲ ಮುಖ್ಯ ಕಾರ್ಯ ಆಗುವಾಗ ದ್ವೈಪಾಯನರು ಹಾಜರಾಗ್ತಾರೆ. ಈಗ ಅಲ್ಲಿ ಯಾರ್ದು ಇವಂದ ಸಂಹಾರ ಆಯ್ತಲ್ವ, ಯಾರ್ದು ಜರಾಸಂಧಂದು ಅಂತೇಳಿದರೆ ಇನ್ನೀಗ ರಾಜಸೂಯ ಯಾಗಕ್ಕೆ ಸಿದ್ಧತೆ ಮಾಡಬೇಕು ಬಂದಿದ್ದಾರೆ. ಯಾರು? ವೇದವ್ಯಾಸ ಆಚಾರ್ಯರು. ಸೊ ದ್ವೈಪಾಯನಃ ಅಥ ಭಗವಾನ್ ಅಂದರೆ ಭಗವಾನ್ ದ್ವೈಪಾಯನ, ಭಗವಾನ್ ವೇದವ್ಯಾಸರು. ಸೊ ಭಗವಾನ್ ವೇದವ್ಯಾಸರು, ಭಗವಾನ್ ಪರಶುರಾಮಾಚಾರ್ಯರು, ಭಗವಾನ್ ಶ್ರೀಕೃಷ್ಣ, ಹೀಗೆ 3 ಜನರ ಸಮಾಗಮ ಇದು. ಸೊ ದ್ವೈಪಾಯನಃ ಅಥ ಭಗವಾನ್ ಅಭಿಗಮ್ಯ ಪಾರ್ಥಾನ್. ಅಭಿಗಮ್ಯ ಅಂದರೆ ಬಂದು. ಸೊ ಗಚ್ಚತಿ ಅದರದ್ದೇ ಅದು ಅಭ್ಯಗಚ್ಚನ್ ಅಂತ ಬಂದಿತ್ತಲ್ವ, ಅದೇ ಥರ ಅಭಿಗಮ್ಯ. ಸೊ ಯಾಕೆ ಹೇಳಿದ್ದಾರೆ ಅಂತ ಹೇಳಿದರೆ ವಿಶೇಷವಾಗಿ ಬಂದಿದ್ದಾರೆ. ಯಾಕಂದರೆ ರಾಜಸೂಯ ಯಾಗ ಅಂತ ಹೇಳಿದರೆ ಇದು ಸಾಮಾನ್ಯದ ಯಾಗ ಅಲ್ಲ. ಅಂದರೆ ಇಷ್ಟು ತನಕ ಧರ್ಮರಾಜ ಅವನು ಇಂದ್ರಪ್ರಸ್ಥದ ರಾಜ ಅಷ್ಟೇ ಆಗಿದ್ದ. ಈಗ ಯಾವಾಗ ಈ ರಾಜಸೂಯ ಯಾಗವನ್ನು ಮಾಡ್ತಾನೋ ಧರ್ಮರಾಜನ ಏನು ಆ ವಸ್ತುತಃ ಅವನು ರಾಜಾದಿರಾಜ ಆಗಿಬಿಡ್ತಾನೆ. ಧರ್ಮರಾಜನ ಸ್ಥಾನಮಾನ ರಾಜ ಅಂತ ಇದ್ದದ್ದು ಈಗ ರಾಜಾದಿರಾಜ ಆಗ್ತದೆ. ಎಲ್ಲ ರಾಜರುಗಳು ಕಪ್ಪ ಕೊಡ್ತಾರೆ. ಕಪ್ಪ ಕೊಡುವುದಿಲ್ಲ ಅಂತ ಇದ್ದದ್ದು ಒಬ್ಬ ಜರಾಸಂಧ, ಅವನ ಸಂಹಾರ ಆಗಿ ಹೋಗಿದೆ. ಸೊ ಈಗ ಎಲ್ಲ ರಾಜರುಗಳು ಕಪ್ಪ ಕೊಡುವ ಕಾರಣ ಧರ್ಮರಾಜ ಏನಾಗ್ತಾನೆ, ಇನ್ನು ರಾಜಾದಿರಾಜ ಆಗ್ತಾನೆ. ಸೊ ಅಂತಹ ವಿಶೇಷ ಯಾಗವನ್ನು ಮಾಡಲಿರುವ ಯುಧಿಷ್ಠಿರನ ಹತ್ರ ಬರ್ತಾ ಇದ್ದಾರೆ ವೇದವ್ಯಾಸಾಚಾರ್ಯರು ಅಂತ ಹೇಳುವಾಗ ಅಭಿಗಮ್ಯ, ಇದು ಸಾಮಾನ್ಯವಾಗಿ ಬರುವಂಥದ್ದಲ್ಲ, ವಿಶೇಷವಾಗಿ ಬಂದದ್ದು ಅನುಗ್ರಹ ಮಾಡಲಿಕ್ಕೆ ವೇದವ್ಯಾಸಾಚಾರ್ಯರು. ಹೀಗೆ ವೇದವ್ಯಾಸಾಚಾರ್ಯರು ಪಾರ್ಥಾನ್ ಅಭಿಗಮ್ಯ ಪಾಂಡವರಿದ್ದಲ್ಲಿಗೆ ಬಂದು ಆಜ್ಞಾಪಯತ್ ಆಜ್ಞೆ ಮಾಡಿದ್ದಾರೆ. ಏನಂತ? ಸಕಲ ಸಮೃದ್ಧಿ ಸಾಧನಾಯ, ಎಲ್ಲ ಸಕಲ ಸಮೃದ್ಧಿ ಅಂತ ಹೇಳಿದರೆ ಒಂದು ಸಣ್ಣ ಒಂದು ಹೋಮವ ಏನಾದರೂ ಮಾಡಿಸ್ಬೇಕಿದ್ರೂ, ಏನಾದರೂ ಮನೆಯಲ್ಲಿ ನೀವು ಮಾಡಿಸ್ತೀರಿ ಅಂತಾದರೆ ಪುರೋಹಿತರದ್ದೊಂದು ಪಟ್ಟಿ ದೊಡ್ಡದೇ ಇರ್ತದೆ. ಯಾಕಂತ ಹೇಳಿದರೆ ಸಣ್ಣ ಯಜ್ಞ ಆದರೂ ಎಲ್ಲವೂ ಬೇಕೇ ಬೇಕಲ್ವ. ಸೊ ಆದ್ದರಿಂದ ಆ ಸಣ್ಣ ಯಜ್ಞಕ್ಕೂ ಎಷ್ಟು ಕಷ್ಟ ಇದೆ, ಎಲ್ಲ ಬೇಕಾದ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂಥದ್ದು. ಸೊ ಅದೇ ರೀತಿ ಇದು ಅತೀ ದೊಡ್ಡ ಯಜ್ಞ. ಈ ಅತೀ ದೊಡ್ಡ ಯಜ್ಞಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳು, ಸಕಲ ಸಮೃದ್ಧಿ, ಬೇಕಾದ ಎಲ್ಲ ಸಾಮಗ್ರಿಗಳು ಅಂತ ಹೆಸರು. ಸಕಲ ಸಮೃದ್ಧಿ ಸಾಧನಾಯ, ಒಟ್ಟುಗೂಡಿಸುವಿಕೆ. ಸೊ ಸಕಲ ಸಮೃದ್ಧಿ ಸಾಧನಾಯ, ಯಜ್ಞಕ್ಕೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ಸಂಪಾದನೆ ಮಾಡುವುದಂದರೆ ಒಟ್ಟುಗೂಡಿಸಲಿಕ್ಕೆ ಆಜ್ಞಾಪಯತ್ ಆಜ್ಞೆ ಮಾಡಿದರು. ಇನ್ನು ಲೇಟ್ ಮಾಡೋದು ಬೇಡ, ಎಲ್ಲ ಬೇಕಾದ ಕೆಲಸಗಳು ಒಂದೊಂದೇ ಕೆಲಸ ಒಬ್ಬರೊಬ್ಬರಿಗೆ ವಹಿಸಿಕೊಡಿ, ಎಲ್ಲ ಬೇಕಾದ ಎಲ್ಲ ಸಾಮಗ್ರಿಗಳು ವ್ಯವಸ್ಥೆ ಸಿದ್ಧತೆ ಶುರುವಾಗಲಿ ಅಂತ ಆಜ್ಞೆ ಮಾಡಿದ್ದಾರೆ. ಯಾರು? ವೇದವ್ಯಾಸಾಚಾರ್ಯರು. ತಂ ರಾಜಸೂಯ ಸಹಿತಂ ಪರಮಾಶ್ವಮೇಧ ಯಜ್ಞಂ. ಆಮೇಲೆ ಹೇಳಿದರು, ಅರೆ ಯುಧಿಷ್ಠಿರ, ಖಾಲಿ ನೀನು ಯಾವುದು ರಾಜಸೂಯ ಯಾಗ ಮಾಡೋದು ಬೇಡ, ಅಂದರೆ ರಾಜಸೂಯ ಯಾಗಕ್ಕಿಂತಲೂ ದೊಡ್ಡ ಯಾಗ ಒಂದು ಇದೆ. ಅದು ಯಾವುದು ಅಂತ ಹೇಳಿದರೆ ರಾಜಸೂಯ ಸಹಿತಂ ಪರಮಾಶ್ವಮೇಧ ಯಜ್ಞಂ. ರಾಜಸೂಯ ಯಾಗದ ಸಹಿತವಾದ ಪರಮಾಶ್ವಮೇಧ ಅಂತ ಹೇಳಿದ್ರೆ ಪರಮ ಅತ್ಯಂತ ಶ್ರೇಷ್ಠವಾದ ಅಶ್ವಮೇಧ ಯಜ್ಞಂ. ಪರಮ ಅಶ್ವಮೇಧ, ಪರಮಾಶ್ವಮೇಧ, ಇದು ಸವರ್ಣ ದೀರ್ಘ ಸಂಧಿ. ಸೊ ಪರಮ ಅಶ್ವಮೇಧ ಯಜ್ಞಂ, ಅತ್ಯಂತ ಶ್ರೇಷ್ಠವಾದ ಅಶ್ವಮೇಧ ಯಜ್ಞವನ್ನು ರಾಜಸೂಯ ಯಾಗದ ಜತೆಗೆ ಮಾಡು. ಅಂದರೆ ಹೆಸರು ರಾಜಸೂಯ ಯಾಗ ಅಂತ ಹೇಳಿದರು, ಪುರೋಹಿತರಿಗೆ ಗೊತ್ತಿರ್ತದೆ. ಅಂತೇಳಿದರೆ ನೀವು ಚಂಡಿಕಾ ಹೋಮ ಮಾಡಬೇಕಂತ ಹೇಳಿದರೆ, ಇಲ್ಲ ಹಾಗಾದರೆ ನೀವು ಚಂಡಿಕಾ ಹೋಮ ಹೇಗಿದ್ದರೂ ಮಾಡ್ತೀರಲ್ವ. ಸೊ ಚಂಡಿಕಾ ಹೋಮದ ಜೊತೆಗೆ ಈ ಕಡೆಯಿಂದ ಒಂದು ಗಣ ಹೋಮ, ಆ ಕಡೆಯಿಂದ ಒಂದು ನವಗ್ರಹ ಹೋಮ ಅದರ ಜೊತೆಗೆ ಮಾಡಿ ಅಂತ
ಕುಲಪುರೋಹಿತರು ಹೇಳ್ತಾರೆ. ಯಾಕಂತೇಳಿದರೆ ಗಣಹೋಮ ನವಗ್ರಹ ಹೋಮದ ಜತೆಗೆ ನೀವು ಚಂಡಿಕಾ ಹೋಮವನ್ನು ಮಾಡಿದರೆ ಅತ್ಯಂತ ಶ್ರೇಷ್ಠವಾಗ್ತದೆ ಅನ್ನುವಂಥದ್ದು ಗೊತ್ತಿದೆ ಅವರಿಗೆ. ಆದ್ದರಿಂದ ಯಾರಿಗೆ ಅದರ ಒಂದು ಹೇಳಿದರೆ ಇಷ್ಟ ಆಗ್ತದೋ ಸೊ ಅಂಥ ಶಿಷ್ಯರನ್ನೇ ಅವರು ಹೇಳುವಂಥದ್ದು. ಪುರೋಹಿತರು ಎಲ್ರಿಗೂ ಹೇಳುವುದಿಲ್ಲ. ಸೊ ಇದನ್ನು ಯಾರಿಗೆ ಹೇಳಿದರೆ ಅರ್ಥ ಆಗ್ತದೆ, ಓ ಗಣಹೋಮ ಮತ್ತು ನವಗ್ರಹ ಹೋಮದ ಜೊತೆಗೆ ಮಾಡಿದರೆ ಬಹಳ ಒಳ್ಳೆಯದಲ್ವ ಅಂತ ಹೇಳಿದ ಕೂಡ ಅಂತ ಹೇಳಿಬಿಡ್ತಾರೆ. ಯಾಕಂತೇಳಿದರೆ ಅತ್ಯಂತ ಯಾವುದು ಶುಭದಾಯಕವಾದದ್ದು. ಆದ್ದರಿಂದ ಅದೇ ರೀತಿ ಮಾಡುವ ಗಣಹೋಮ ಅಂತೇಳಿದರೆ ಎಲ್ಲ ವಿಘ್ನಗಳ ನಾಶಕ್ಕೋಸ್ಕರ ಮಾಡುವಂಥದ್ದು ಗಣಹೋಮ. ನವಗ್ರಹ ಹೋಮ ಅಂತೇಳಿದರೆ ಎಲ್ಲ ಗ್ರಾಚಾರ ದೋಷಗಳಿಗೂ ಪರಿಹಾರ ಆಗಲಿ ಅಂತ ಹೇಳ್ಕೊಂಡು ನವಗ್ರಹರಿಗೂ ಪ್ರೀತಿಯಾಗೋಸ್ಕರ ಮಾಡುವಂಥದ್ದು. ಆ ಎಲ್ಲ ಹೋಮಗಳು ಹೋಗುವಂಥದ್ದು ಯಾರಿಗೆ ಅಂತೇಳಿದರೆ ಆ ಗಣಪತಿಯ ಗಣಪತಿಯ ಒಳಗಿರುವಂತಹ ಅಂತರ್ಯಾಮಿ ಆಗಿರುವಂತಹ ವಿಶ್ವಂಬರ ರೂಪಿ ಮಹಾವಿಷ್ಣುವಿಗೆ ಗಣಹೋಮದಂತಾದರೆ, ನವಗ್ರಹಗಳ ಅಂತರ್ಗತನಾದ ಲಕ್ಷ್ಮೀ ನರಸಿಂಹ ಅಂತ ಹೇಳಿದ್ರು ಮತ್ತೆ ಮಹಾವಿಷ್ಣುವಿಗೆ ಅದು ಸಹ ಹೋಗುವಂಥದ್ದು. ಚಂಡಿಕಾ ಹೋಮ ಕೂಡ ಹೋಗುದೆಲ್ಲಿಗೆ ಅಂದರೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪಿಣಿ ಚಂಡಿಕಾ ದುರ್ಗಾ ಪರಮೇಶ್ವರಿ ಅಂತರ್ಗತ ಹೋಗುದೆಲ್ಲಿಗೆ ಲಕ್ಷ್ಮೀ ನರಸಿಂಹ. ಅಂದರೆ ಎಲ್ಲವೂ ಹೋಗುದು ಎಲ್ಲಿಗೆ, ಎಲ್ಲ ಸಣ್ಣ ನದಿ ದೊಡ್ಡ ನದಿ ಎಲ್ಲ ಹೋಗಿ ಸಮುದ್ರಕ್ಕೆ ಸೇರುವಂಥದ್ದು. ಆದ್ದರಿಂದ ಆ ಸಮುದ್ರ ರೂಪಿಯಾಗಿರುವಂತಹ ಮಹಾವಿಷ್ಣುವಿಗೆ ಎಲ್ಲವೂ ಹೋಗಿ ಸೇರುವಂಥದ್ದು. ಆ ರೀತಿ ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಸೊ ಗಣಹೋಮ ಮಾಡಿದ ನಮಸ್ಕಾರವು, ನವಗ್ರಹ ಹೋಮದಿಂದ ಮಾಡಿದ ನಮಸ್ಕಾರವು, ಚಂಡಿಕಾ ಹೋಮದಿಂದ ಮಾಡಿದ ನಮಸ್ಕಾರ ಕೂಡ ಎಲ್ಲ ನಮಸ್ಕಾರವು ಕೂಡ ಕೇಶವಂ ಪ್ರತಿಗಚ್ಚತಿ. ಆ ಬ್ರಹ್ಮ ರುದ್ರಾದಿಗಳಿಗೂ ಪ್ರವರ್ತಕನಾದ ಕೇಶವಂ ಅಂದರೆ ಸರ್ವಶಕ್ತನಾದ ಸರ್ವಸ್ವತಂತ್ರನಾದ ಭಗವಂತನನ್ನೇ ಸೇರ್ತದೆ. ಭಗವಂತನ ಅನುಗ್ರಹ ಅಂತೇಳಿದರೆ ಅದು ಭಗವಂತನಿಂದೇ ಬರುವಂಥದ್ದು ಅಂತ ಆ ರೀತಿಯಲ್ಲಿ ಏನು ಮಾಡಿದ್ದಾರೆ ಇವರು ವೇದವ್ಯಾಸ ಆಚಾರ್ಯರು ಬಂದು ಪಾಂಡವರಿಗೆ ಹೇಳಿದ್ದಾರೆ, ಹೇ ಯುಧಿಷ್ಠಿರ, ನೀನು ರಾಜಸೂಯ ಹೇಗೂ ಮಾಡ್ತೀಯಲ್ವ, ನೀನು ಅದರ ಜತೆಗೆ ಪರಮ ಅತ್ಯಂತ ಶ್ರೇಷ್ಠವಾದ ಅಶ್ವಮೇಧ ಯಾಗ ಸಹಿತವಾದ ರಾಜಸೂಯ ಯಾಗವನ್ನು ಮಾಡು, ಅಥವಾ ರಾಜಸೂಯ ಯಾಗ ಸಹಿತವಾದ ಪರಮ ಅಶ್ವಮೇಧ ಯಜ್ಞವನ್ನು ಮಾಡು ಅಂತ. ಅಂದರೆ ಎರಡೆರಡು ಒಟ್ಟೊಟ್ಟಿಗೆ ಅಂದರೆ ದೊಡ್ಡ ಯಜ್ಞ ಆಗ್ತದೆ, ಅದನ್ನೇ ನೀನು ಮಾಡು ಅಂತ ಸಮಾಧಿಶತ್ ಒಳ್ಳೆಯ ಆದೇಶವನ್ನು ಕೊಟ್ಟಿದ್ದಾರೆ ಪಾಂಡವರಿಗೆ. ಅಂತೇಳಿದರೆ ಪಟ್ಟದ ಶಿಷ್ಯರು ಯಾರಿಗೆ, ವೇದವ್ಯಾಸರಿಗೆ ಆಗಲಿ ಶ್ರೀಕೃಷ್ಣನಿಗಾಗಲಿ ಅಥವಾ ಇವನು ಪರಶುರಾಮ ಆಚಾರ್ಯರಿಗಾಗಲಿ ಪಾಂಡವರು ಅಂತೇಳಿದ್ರೆ ಪಟ್ಟದ ಶಿಷ್ಯರು. ಯಾಕೆ, ಈ ಮೂರೂ ರೂಪಗಳಲ್ಲಿ ಇರುವಂಥದ್ದು ಯಾರು, ಭಗವಂತನೇ. ಸೊ ಭಗವಂತನಿಗೆ ಈ ಪಾಂಡವರಂದರೆ ಯಾರು, ಯಮಧರ್ಮರಾಯ, ವಾಯುದೇವರು, ಇಂದ್ರ ಮತ್ತು ಅಶ್ವಿನಿ ದೇವತೆಗಳು, ಭಾರತೀ ದೇವಿ. ಆದ್ದರಿಂದ ಎಲ್ಲ ದೇವತೆಗಳೇ ತಾನೆ. ಸೊ ದೇವತೆಗಳು ಯಾವ ರೀತಿ ದೇವಲೋಕದಲ್ಲಿ ಇದ್ದಾರೋ ಭಗವಂತನ ಅಧೀನದಲ್ಲಿ, ಅದೇ ರೀತಿ ಭೂಮಿಗೆ ಬಂದಿದ್ದಾರೆ. ಸೊ ಭಗವಂತನು ಭೂಮಿಗೆ ಬರುವಾಗ ಭಗವಂತನ ಸೇವೆಗೆ ಈ ಎಲ್ಲ ದೇವತೆಗಳು ಬಂದಿದ್ದಾರೆ. ಆದ್ದರಿಂದ ಈ ದೇವತೆಗಳ ಹತ್ರ ಭಗವಂತ ಇಂಥ ಒಂದು ಶ್ರೇಷ್ಠವಾದ ಯಜ್ಞವನ್ನು ಮಾಡಿಸ್ತಾ ಇದ್ದಾನೆ. ಸೊ ಹೀಗೆ ಸಮಾಧಿಶತ್ ಅನನ್ಯಕೃತಂ ವಿರಿಂಚಾತ್. ಅನನ್ಯಕೃತಂ ಅಂತೇಳಿದರೆ ಇಷ್ಟರ ತನಕ ಚತುರ್ಮುಖ ಬ್ರಹ್ಮದೇವರು ಮಾತ್ರ ಈ ಯಜ್ಞವನ್ನು ಮಾಡಿದ್ದಾರೆ. ಅನನ್ಯಕೃತಂ ವಿರಿಂಚಾತ್ ಅನನ್ಯಕೃತಂ. ವಿರಿಂಚ ಅಂತೇಳಿದರೆ ಚತುರ್ಮುಖ ಬ್ರಹ್ಮದೇವರು ಬಿಟ್ಟರೆ ಈ ಇಂತಹ ಒಂದು ಶ್ರೇಷ್ಠವಾದ ಯಾವುದಿದು ರಾಜಸೂಯ ಯಾಗ ಸಹಿತವಾದ ಪರಮ ಅಶ್ವಮೇಧ ಯಜ್ಞ, ಇಂಥದ್ದೊಂದು ಯಾರಾದರೂ ಬೇರೆ ಮಾಡಿದ್ದಾರಾ ಅಂತ ಕೇಳಿದರೆ ಇಲ್ಲ. ಹರಿಶ್ಚಂದ್ರ ಮಹಾರಾಜ ಕೂಡ ಮಾಡಿದ್ದು ರಾಜಸೂಯ ಯಾಗವನ್ನು. ರಾಜಸೂಯ ಯಾಗ ಸಹಿತವಾದ ಪರಮಾಶ್ವಮೇಧ ಯಜ್ಞವನ್ನು ಅವನು ಮಾಡಿಲ್ಲ. ಆದ್ದರಿಂದ ಇದನ್ನು ಮಾಡಿದ್ದು ಚತುರ್ಮುಖ ಬ್ರಹ್ಮದೇವರು ಬಿಟ್ಟರೆ ಇನ್ನು ಯಾರೂ ಮಾಡಲಿಲ್ಲ. ಸೊ ವಿರಿಂಚಾತ್ ಅನನ್ಯಕೃತಂ. ವಿರಿಂಚ ಅಂದರೆ ಚತುರ್ಮುಖ ಬ್ರಹ್ಮದೇವರು ಬಿಟ್ಟು ಇನ್ನು ಯಾರೂ ಮಾಡದ ಅಂಥ ಶ್ರೇಷ್ಠವಾದ ಯಜ್ಞವನ್ನು ಪಾಂಡವರೇ ನೀವು ಮಾಡಿ. ಯಾಕಂದರೆ ನಿಮಗೆ ಶ್ರದ್ಧೆ ಇದೆ, ಭಕ್ತಿ ಇದೆ, ಮಾಡುವಂಥ ಸಾಮರ್ಥ್ಯ ಇದೆ.
ಆದ್ದರಿಂದ ದೇವತೆಗಳು ಭಗವಂತನ ಪ್ರೀತಿಗೆ ಇಂಥ ಶ್ರೇಷ್ಠವಾದ ಯಜ್ಞವನ್ನು ಮಾಡಿಬಿಟ್ಟು ಇದರ ಎಲ್ಲ ಅನುಗ್ರಹವನ್ನು ಪರಮಾನುಗ್ರಹವನ್ನು ಭೀಮಸೇನನಿಗೆ ಒಪ್ಪಿಸಿಬಿಡಿ. ಭೀಮಸೇನ ಅಂತ ಹೇಳಿದರೆ ವಾಯುದೇವರು ಇನ್ನು ಬ್ರಹ್ಮನ ಪದವಿಗೆ ಹೋಗಿ ಕುಳಿತುಕೊಳ್ಳುವವರು. ಸೊ ಅವರಿಗೆ ಅದ್ಭುತವಾದ ಯೋಗ್ಯತೆಯನ್ನು ತಂದು ಕೊಡ್ತದೆ ಈ ಯಜ್ಞ ಅನ್ನುವಂಥದ್ದನ್ನು ಸೂಚಿಸಿದ್ದಾರೆ, ಆದೇಶ ಕೊಟ್ಟಿದ್ದಾರೆ. ಸೂಚನೆ ಕೊಡೋದು ಯಾರಿಗೆ? ಬಾಕಿದ್ದವರಿಗೆ. ಅಂದರೆ ನೀವು ಮಾಡೋದಾದರೆ ಮಾಡಿ ಅಂತ ಹೇಳಿದರೆ ಸೂಚನೆ ಅದು. ಇದು ಹಾಗೆಲ್ಲ, ಇದು ಬಹಳ ಶ್ರೇಷ್ಠವಾದ ಯಜ್ಞ. ಇದರ ಪೂರ್ಣ ಅನುಗ್ರಹ ವಾಯುದೇವರಿಗೆ ಬೇಕು, ಭೀಮಸೇನನಿಗೆ ಬೇಕು ಅಂತ ಆ ರೀತಿಯಲ್ಲಿ ಎಲ್ಲರ ಯೋಗ್ಯತೆಯು ಕೂಡ ಅತ್ಯಂತ ಉನ್ನತ ಇದಕ್ಕೆ ಏರ್ತದೆ. ಆದ್ದರಿಂದ ಇಂಥ ಶ್ರೇಷ್ಠವಾದ ಯಜ್ಞವನ್ನು ಮಾಡಿ ಅಂತ ವೇದವ್ಯಾಸಾಚಾರ್ಯರು ಆದೇಶ ಕೊಟ್ಟಿದ್ದಾರೆ. ಸಮಾದಿಶತ್, ಅಂದರೆ ಸಮ್ಯಕ್, ಚೆನ್ನಾಗಿ ಆದೇಶವನ್ನು ಕೊಟ್ಟಿದ್ದಾರೆ ಅಂತ ಹೇಳುವಲ್ಲಿಗೆ ಈ 176ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ನೋಡುವ. ಇದಕ್ಕೆ ಬಳಿಕ ಅಥ ದ್ವೈಪಾಯನ, ದ್ವೈಪಾಯನ ಅಂತ ಹೇಳಿದರೆ ಭಗವಾನ್. ಸೊ ಭಗವಾನ್ ದ್ವೈಪಾಯನ, ಭಗವಂತನಾದ ವೇದವ್ಯಾಸರು ಆಗಮಿಸಿ ಪಾಂಡವರಿಗೆ ಯಜ್ಞಗಳ ಸಕಲ ಸಿದ್ಧತೆಯ ಸಂಪಾದನೆ, ಅಂದರೆ ಯಜ್ಞ ಮಾಡಲಿಕ್ಕೆ ಏನೆಲ್ಲ ಸಿದ್ಧತೆ ಬೇಕಾ ಅದನ್ನೆಲ್ಲ ಆ ಸಿದ್ಧತೆಯಲ್ಲಿ ತೊಡಗಲಿಕ್ಕೆ ಆದೇಶಿಸಿದರು. ಆಜ್ಞಾಪಯತ್ ಪಾರ್ಥಾನ್ ಭಗವಾನ್ ದ್ವೈಪಾಯನಃ ಅಥ ಅಭಿಗಮ್ಯ ಪಾರ್ಥಾನ್ ಆಜ್ಞಾಪಯತ್, ಪಾಂಡವರಿಗೆ ಆದೇಶ ಕೊಟ್ಟರು. ಸೊ ಬ್ರಹ್ಮನ ಹೊರತು ಇತರರು ಯಾರೂ ಮಾಡದಿದ್ದಂತಹ ವಿರಿಂಚಾತ್ ಅನನ್ಯಕೃತಂ ಅಂತ ರಾಜಸೂಯ ಯಾಗದಿಂದ ಕೂಡಿದ ಪರಮಾಶ್ವಮೇಧ ಯಜ್ಞವನ್ನು ನಡೆಸಲು ತಿಳಿಸಿದರು ಅಂತ ಅಲ್ಲಿಗೆ ಈ ಶ್ಲೋಕ ಮುಗಿಯಿತು. ಸೊ ಹಾಗೆ ಪಾಂಡವರ ಯಾಗ ರಾಜಸೂಯ ಯಾಗ ಮಾತ್ರವಾಗದೆ ಪರಮಾಶ್ವಮೇಧ ಯಾಗವನ್ನು ಸಹ ಒಳಗೊಂಡಿತ್ತು ಅನ್ನುವಂಥ ವಿಶೇಷವಾದ ನಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಆಚಾರ್ಯರು. ಆಮೇಲಿಂದ ಇಂತಹ ವಿಶೇಷವಾದ ಯಾಗವನ್ನು ಬ್ರಹ್ಮದೇವರ ಹೊರತು ಇನ್ನು ಯಾರೂ ಮಾಡಿರಲಿಲ್ಲ, ಆಮೇಲೆ ಪಾಂಡವರೇ ಮಾಡಿದ್ದು ಅನ್ನುವಂಥದ್ದು. ಅಂತ ಹೇಳಿದರೆ ಚತುರ್ಮುಖ ಬ್ರಹ್ಮದೇವರ ನಂತರ ಪಾಂಡವರು ಮಾಡಿದ್ದು ಅಂತ ಹೇಳಿದರೆ ಆ ಚತುರ್ಮುಖ ದೇವರ ಆ ಸಿಂಹಾಸನಕ್ಕೆ ಹೋಗಿ ಕುಳಿತುಕೊಳ್ಳಲಿರುವ ವಾಯುದೇವರು ಭೀಮಸೇನನ ಮುಖಾಂತರ ಮಾಡಿಸಿದ್ದು ಭಗವಂತ ಅಂತ ಇದರಲ್ಲಿ ಸ್ಪಷ್ಟ ಆಗ್ತದೆ. ಹೀಗೆ ಅಲ್ಲಿಗೆ ಇವತ್ತಿನ ಇದನ್ನು ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.